ನಮಸ್ತೆ. ಎಸ್, ಆಕ್ಚುಲಿ ಇತ್ತೀಚೆಗೆ ಬರೋ ಎಲ್ಲ ಸಿನಿಮಾದಲ್ಲೂ ನಿಮ್ಮನ್ನೇ ವಿಲನ್ ಆಗಿ ನೋಡೋದಕ್ಕೆ ನಮ್ಮ ಕನ್ನಡಿಗರೆಲ್ಲ ಆಸೆ ಪಡ್ತಾ ಇದ್ದಾರೆ. ಸೊ ಬ್ರ್ಯಾಟ್ ಸಿನಿಮಾದಲ್ಲಿ ಅವರೇ ಬ್ರ್ಯಾಟ್ ಅಂತ ಇಟ್ಕೊಂಡಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ ಅದರಲ್ಲಿ? ನಾವೇ ಟಕ್ಕರ್ ಕೊಡೋದು ಅವ್ರಿಗೆ. ಏನೇನು? ನಾವೇ ಟಕ್ಕರ್ ಕೊಡೋದು ಅವ್ರಿಗೆ. ಟಕ್ಕರ್ ಕೊಡೋದು. ಓಕೆ, ಒಬ್ರು ಉದ್ದ ಇದ್ದಾರೆ, ಒಬ್ರು ಅಗಲ ಇದ್ದಾರೆ. ಯಾವ ತರ ಟಕ್ಕರ್ ಕೊಡ್ತೀರಾ ಸರ್? ನೋಡಿ, ತಲೆ ಕೆರ್ಕೊಂತವ್ರೆ ಆ ಥರ. ಅಲ್ಲ ಅಂದ್ರೆ ಚೂರು ಆಡಿಯನ್ಸ್ಗೆ ಚೂರು ಬಿಟ್ಕೊಳ್ಳೋಣ ಅಂತ. ಯಾವ ತರ ಟಕ್ಕರ್ ಕೊಡ್ಬೋದು ನೀವು? ಸರ್ ನೋಡಿ, ಸಿನಿಮಾ ಮುಂದೆ ಏನು ಕೇಳಬಾರ್ದು, ಸಿನಿಮಾ ಆದ್ಮೇಲೆ ಮಾತಾಡಬೇಕು. ಸಿನಿಮಾ ಇವ್ರು ಮಾತಾಡೋದೇ ಒಳ್ಳೆ ಬೈದಂಗಿರುತ್ತೆ ಗುರು. ಸ್ಟೇಜ್ ಮೇಲೆ ಅವಾಜ್ ಸಿನಿಮಾ ಮಾಡಿದ್ ಹಿಡಿದು ಬಿಟ್ರೆ ಈ ಮನುಷ್ಯ ಸುಮ್ಮನೆ ಹಿಂಗೆ ಅಂದ್ರೆ ನಾನು ಬಿದ್ದೋಗ್ಬಿಟ್ಟಿರ್ತೀನಿ. ಬಟ್ ಆದ್ರೂ ಯಾವ ತರ ಪಾತ್ರ ಸರ್ ಈ ಸಿನಿಮಾದಲ್ಲಿ ನಿಮ್ದು? ಇಟ್ಕೊಳ್ಳ. ಇದುವರೆಗೂ ನಾನು ಆಲ್ಮೋಸ್ಟ್ ಒಂದು 8 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಎಲ್ಲೂ ಬಂದ್ಬಿಟ್ಟು ಈ ಥರ ನನಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಕ್ಕಲಿಲ್ಲ. ಮತ್ತು ಎಲ್ಲ ಕಡೆ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಸಿನಿಮಾದಲ್ಲಿ, ಆ್ಯಕ್ಷನ್ಸ್ ಜಾಸ್ತಿ ಇದೆ ಅಂತ. ಸೊ ಈ ಸಿನಿಮಾದಲ್ಲಿ ಟೋಟಲ್ ಯೂನಿಕ್ ಆಗಿ ನನ್ನ ಟೋಟಲ್ ಅಂದರೆ ನಂದು ಆಡು ಭಾಷೆ ಆಗಲಿ, ಹೇರ್ ಸ್ಟೈಲು ಮತ್ತು ಡ್ರೆಸ್ಸಿಂಗ್ಸು ಅದನ್ನೆಲ್ಲ ಮೀರಿ ಡೈಲಾಗ್ಸಲ್ಲಿ ತುಂಬ ಯೂನಿಕ್ ಆಗಿರುತ್ತೆ ನೋಡೋದಕ್ಕೆ ಈ ಸಿನಿಮಾ. ಮತ್ತು ಒಂದು ಭೀಮಾ ಸಿನಿಮಾ ಹೆಂಗೆ ನನಗೆ ದೊಡ್ಡ ಮೈಲಿಕಲ್ಲಿ ಆಯಿತು, ಸೊ ಆ ಥರ ಈ ಬ್ರಾಡ್ ಸಿನಿಮಾ ಬಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂತ ಒಂದು ದೊಡ್ಡ ನಂಬಿಕೆ ಇದೆ. ಯಾಕಂದರೆ ಆ ಥರ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಇದೆ ಸಾರ್ದು. ಮತ್ತು ಸ್ಟೋರಿ ವೈಸು ಎಲ್ಲೂ ಬಂದ್ಬಿಟ್ಟು ಯಾರಿಗೂ ಬೋರ್ ಅನ್ಸಲ್ಲ, ಮತ್ತು ಎಂಟರ್ಟೈನಿಂಗ್ ಆಗಿರುತ್ತೆ. ವಾಟ್ ನೆಕ್ಸ್ಟ್ ಅಷ್ಟೇ, ಏನು ನೆಕ್ಸ್ಟ್ ಏನಾಗುತ್ತೆ ಆ ಥರ ಒಂದು ಥ್ರಿಲ್ಲಿಂಗು ಸಿನಿಮಾ ಇದು. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಬೇಕು. ಆಕ್ಚುಲಿ ಇದರಲ್ಲಿ ಇನ್ನೊಬ್ರು ಅದ್ಭುತವಾದ ನಟ ಆಕ್ಟ್ ಮಾಡಿದ್ದಾರೆ, ರಮೇಶ್ ಇಂದ್ರ ಅವರಿದ್ದಾರೆ. ಐ ಥಿಂಕ್ ನಿಮ್ದು ಅವ್ರದ್ದು ಕಾಂಬಿನೇಷನ್ ಇದೆ ಅನ್ಕೋತೀನಿ. ಸೊ ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್ ವಿತ್ ರಮೇಶ್ ಇಂದ್ರ ಸರ್? ಅವರು ನಮ್ಮ ಪಾರ್ಟ್ನರು, ಬಂದಿಲ್ಲ ಇವತ್ತು, ಬಂದಿಲ್ಲ ಅನ್ಕೊತೀನಿ. ನಮ್ಮ ಪಾರ್ಟ್ನರ್ ಅವರು ರಮೇಶ್ ಇಂದ್ರ ಸರ್, ನಾನು ಪಾರ್ಟ್ನರು. ನಾವೆಲ್ಲ ಪಾರ್ಟ್ನರ್ ಸೇರಿ ಬ್ರಾಟ್ನ ಪಾರ್ಟ್ನರ್ ಸೇರಿಸ್ಕೊಂಡಿದ್ದೀವಿ. ಟೋಟಲ್ 3 ಪಾರ್ಟ್ನರ್ ಸೇರಿದ್ದೀವಿ. ಅವ್ರಿಗೆ ಕತೆ ಬಿಟ್ಕೊಡ್ಬೇಕು ಅಂತ ಆಸೆ, ಬಟ್ ಡೈರೆಕ್ಟ್ ಹೇಳ್ಬಿಟ್ಟಿರ್ತಾರೆ ಕತೆ ಬಿಟ್ಕೊಡ್ಬೇಡಿ, ಸಿನಿಮಾಲ್ ಬಂದು ನೋಡಿ ಅಂತ. ಆದ್ರೂ ಒಂಚೂರು ಹೇಳಿ ಸರ್, ಪರವಾಗಿಲ್ಲ, ಏನಾಗಲ್ಲ. ಯಾಕೆ ಜನ ಇದನ್ನ ಥಿಯೇಟ್ರಿಗೆ ಬಂದು ನೋಡಬೇಕು? ಜನ ಏನಕ್ಕೆ ಬಂದು ಥಿಯೇಟ್ರಿಗೆ ನೋಡಬೇಕಂದ್ರೆ ಒಂದೇ ಒಂದು ವಿಷಯನೇ ಸರ್, ಎಂಟರ್ಟೈನ್ಮೆಂಟು, ಟೋಟಲ್ ಎಂಟರ್ಟೈನ್ಮೆಂಟು. ಒಂದು ಆ್ಯಕ್ಷನ್ ಇವಾಗ ನಾನು ನೋಡಿದ್ರೆ ಎಲ್ಲ ಅನ್ಕೊಂಡಿರ್ತಾರೋ ಆ್ಯಕ್ಷನ್ ಇರುತ್ತೆ ಅಂತ, ಇಲ್ಲ ಬೇರೆ ಏನೋ ಹೀರೋ ಸರ್ ನೋಡಿದ ತಕ್ಷಣ ಬೇರೆನೇ ಇರುತ್ತೆ, ಫುಲ್ಲು ಲವ್ ಆಗಿರುತ್ತೆ ಅಂತ. ಸೊ ಆ ಥರ ಇಲ್ಲ. ಇದು ಬಂದು ನೋಡಿದೆ ದೊಡ್ಡ ಏನಂದರೆ ಇವಾಗ ಎಲ್ಲ ಸಿನಿಮಾ ಎಕ್ಸ್ಪೆಕ್ಟೇಷನಿಂದ ಹೋಗಿ ಬೇಜಾರಾಗಿ ಹೊರಡೆ ಬರ್ತಾರೆ. ಈಗಿನ ಸಿನಿಮಾ ನಡೀತಾ ಇದೆ ಆ ಥರ. ಸೊ ಈ ಸಿನಿಮಾಗೆ ಬಂದರೆ 101% ನಾನು ಬರ್ಕೊಡ್ತೀನಿ. ನಿನ್ನ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಿ ಒಂದು ದೊಡ್ಡ ತೃಪ್ತಿಯಿಂದ ಹೊರಡೆ ಬರ್ತೀರ ಥಿಯೇಟ್ರಿಂದ. ಖಂಡಿತವಲ್ಲ, ತೃಪ್ತಿಯಿಂದ ಆಚೆ ಬರ್ತಾರೆ. ಬಟ್ ಇಲ್ಲಿರೋರು ತೃಪ್ತಿ ಆಗಬೇಕು ಅಂದರೆ ನಾನೊಂದು ವಿಷಯ ಕೇಳ್ಪಟ್ಟೆ, ಡ್ರ್ಯಾಗನ್ ಮಂಜು ಅವರು ಸಿಕ್ಕಾಪಟ್ಟೆ ಅದ್ಭುತವಾದ ಡ್ಯಾನ್ಸರ್ ಅಂತ. ಆಡೋಣ ಸರ್, ಆದರೆ ಹೀರೋಯಿನ್ ಇಲ್ವಲ್ಲ. ನಮ್ಮ ಹೀರೋಯಿನ್ ಅಲ್ಲಿದ್ದಾರೆ, ಮೇಲಿದ್ದಾರೆ. ನಮ್ಮ ಹೀರೋಯಿನ್ನು ಯಾರು? ನನ್ನ ಫ್ಯಾಮಿಲಿ ಮೇಲೆ ನಿಂತ್ಕೊಂಡಿದ್ದಾರೆ ಅವರು. ಹಂಗ? ಓಕೆ. ಸೊ ಯಾಕೆ ಇದೇ ಒಂದು ಸಾಂಗ್ ಗಂಗಿ 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 ಜಗ್ಗ ಬೇಡ ಲುಂಗಿ, ಇದಕ್ಕೆ ನೀವು ಯಾಕೆ 2 ಸ್ಟೆಪ್ ಹಾಕ್ಬಾರ್ದು? ಇಲ್ಲ ನೋಡಿ, ಇವಾಗ ಏನು ನಮಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ, ನೀವು ಹೇಳಿದ್ರೆ ಆಡ್ತೀನಿ, ಇಲ್ಲಾಂದ್ರೆ ಆಡಲ್ಲ. ಏನಪ್ಪ ಡ್ಯಾನ್ಸ್ ಬೇಕಾ? ಗೊತ್ತಿರೋದಷ್ಟು ಡ್ಯಾನ್ಸ್ ಆಡ್ತೀನಿ ಅಷ್ಟೇ. ಯಾರಪ್ಪ ಇಷ್ಟು ಜೋರ ವಿಸಿಲ್ ಹೊಡೆದಿದ್ದು? ಓಕೆ ಸರ್, ಸರ್ ನಿಮಗೆ ಡ್ಯಾನ್ಸರ್ ಬೇಕಾ ಯಾರಾದರೂ? ಒಬ್ಬರೇ ಆಡ್ಬೇಕಾ? ಎಷ್ಟು ಜನ ಕರ್ಸಿ ಹೇಳಿ ಸರ್. ಎಷ್ಟು ಜನ ಬೇಕು? ಅವ್ರು ಕರ್ಸಿ ಕಾಪಿ ಮಾಡ್ತೀನಿ ಅವ್ರನ್ನ ಅಷ್ಟೇ. ಒಂದಿಬ್ರು ಬನ್ನಿ ನೋಡ. ಹುಡುಗರು ಬರ್ಬೇಕಾ ಹುಡುಗಿರು ಬರ್ಬೇಕಾ? ಹುಡುಗರು ಸರ್, ಓನ್ಲಿ ಬಾಯ್ಸ್. ಅವರು ಹುಡುಗಿರು ತುಂಬಾ ಫ್ಲೆಕ್ಸಿಬಲ್ ಆಗಿರ್ತಾರೆ, ಹಿಂಗೆ ಆಡ್ತಾರೆ. ನಮ್ಮ ಬರ ಅದಕ್ಕೆ ಸಂತೋಷ. ಓಕೆ, ಬರ್ಲಿ ಆ ಸಾಂಗ್ ಬರ್ಲಿ, ಕನ್ನಡ ವರ್ಷನ್ ಬರ್ಲಿ. ಇದು 2 ಸ್ಟೆಪ್ ಸರ್. ಇವಾಗ ಬರೀ ಹುಡುಗರು ಆಡ್ತಾ ಇರೋದಲ್ವಾ, ಹೀರೋ ಮಾತ್ರ ಏನ್ ಮಾಡ್ತಾ ಇದಾರೆ, ಅವ್ರನ್ನ ಕರಿಬೇಕಲ್ಲ. ನಿಮ್ಗೆ ಹೀರೋನು ಬೇಕಾ? ಹೌದು. ಆಮೇಲೆ ಕರ್ಸ್ತೀನಿ ಸರ್. ಇಡೀ ಸ್ಟೇಜ್ ನಿಮ್ದು, ನಿಮ್ಮನ್ನ ಹೈಲೈಟ್ ಮಾಡೋಣ ಅಂತ. ಓಕೆ ಓಕೆ. ಬೈಯದಂಗೆ ಇರುತ್ತೆ ಮಾತಾಡೋದು. ಮ್ಯೂಸಿಕ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.